Hi, hello friends. Welcome back to Raman Tutorials. ರಾಮನ್ ಟ್ಯುಟೋರಿಯಲ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂಡ್ ದಿಸ್ ಇಸ್ ದ ಫೈನಲ್ ಪಾರ್ಟ್ ಇನ್ ವೆನ್ ಇಟ್ ಕಮ್ಸ್ ಟು ಟೆನ್ಸ್. ಟೆನ್ಸಿಗೆ ಸಂಬಂಧಪಟ್ಟಂತಹ ಫೈನಲ್ ಪಾರ್ಟ್ ಇದೆ ಇದು. ಹಾಗಾದ್ರೆ ಡಿಸ್ಕಸ್ ಮಾಡೋಣ. ನೋಡಿ, ವಿ ಹ್ಯಾವ್ ಡಿಸ್ಕಸ್ಡ್, ನಾವು ಏನೆಲ್ಲ ಡಿಸ್ಕಸ್ ಮಾಡಿದೀವಿ ಅಂತ ನೆನಪಿದೆ ಅನ್ಕೊಂಡಿದ್ದೀನಿ. ಸಿಂ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮೂರು ಇಂಪಾರ್ಟೆಂಟ್ ಟೆನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಈ ಮೂರನ್ನ ಡಿಸ್ಕಸ್ ಮಾಡಿದ್ವಿ. ನಂತರ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಸಿಂಪಲ್ ಫ್ಯೂಚರ್, ಸಿಂಪಲ್ ಪಾಸ್ಟ್ ಟೆನ್ಸ್, ಹಾಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಡಿಸ್ಕಸ್ ಮಾಡಿದ್ವಿ. ಇವಾಗ ಸಿಂಪಲ್ ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, 12 ಟೆನ್ಸ್ ಇದ್ರು ಕೂಡ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೂ ಕೂಡ ಇಂಪಾರ್ಟೆಂಟ್ ಆಗಿ 7 ಇಂಪಾರ್ಟೆಂಟ್ ಟೆನ್ಸಸ್ ಇದೆ. 7 ಟೆನ್ಸಸ್ ವೆರಿ ಇಂಪಾರ್ಟೆಂಟ್. ಔಟ್ ಆಫ್ 12 7 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೂಡ ಶಾಲೆಯಲ್ಲಿ ಹೇಳ್ಕೊಡುವಾಗ ಈ 7 ಟೆನ್ಸ್ ಗಳನ್ನ ಹೇಳ್ಕೊಟ್ರೆ ಸಾಕಾಗತ್ತೆ. ಯಾಕಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನೀವು ಕಲ್ತ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಈಸಿಯಾಗಿ ಅರ್ಥ ಆಗತ್ತೆ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಈಸಿಯಾಗಿ ಅರ್ಥ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಕಲ್ತ್ರೆ ಪಾಸ್ಟ್ ಕಂಟಿನ್ಯೂಸ್, ಹೀಗೆ ಒಂದಕ್ಕೊಂದು ಲಿಂಕ್ ಇದೆ, ಸಿಮಿಲರ್ ಪ್ಯಾಟರ್ನ್ ಇರೋದ್ರಿಂದ ಈಸಿ ಆಗುತ್ತೆ. ಇವತ್ತು ಸಿಂಪಲ್ ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿಂಪಲ್ ಫ್ಯೂಚರ್ ಟೆನ್ಸ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಆಕ್ಷನ್ಸ್ ಅಂಡ್ ಈವೆಂಟ್ಸ್ ದಟ್ ವಿಲ್ ಟೇಕ್ ಪ್ಲೇಸ್ ಇನ್ ದ ಫ್ಯೂಚರ್. ಫ್ಯೂಚರ್ ಅಂದ್ರೆ ನಿಯರ್ ಫ್ಯೂಚರ್, ಹತ್ತಿರದಲ್ಲಿ. ನಿಯರ್ ಫ್ಯೂಚರ್ ಅಲ್ಲಿ ಯಾವೆಲ್ಲ ಘಟನೆಗಳಾಗುತ್ತೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಫ್ಯೂಚರ್ ಟೆನ್ಸ್ ಅನ್ನು ಬಳಸಬಹುದು. ಯೂಶಲಿ ಏನ್ ಮಾಡ್ತಾರೆ, ವಿಲ್ ನ ಮೋಸ್ಟ್ ಆಫ್ ದ ಟೈಮ್ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಐ ಜೊತೆಗೆ ಹಿಂದೆಲ್ಲ ಓಲ್ಡ್ ಇಂಗ್ಲಿಷ್ ಅಲ್ಲಿ ಶೆಲ್ ಅನ್ನ ಯೂಸ್ ಮಾಡ್ತಾ ಇದ್ರು, ಐ ಮತ್ತೆ ವಿ ಜೊತೆಗೆ. ಈಗ ಎಲ್ಲಾ ಕಡೆ ಕಾಮನ್ ಆಗಿ ವಿಲ್ ನ ಯೂಸ್ ಮಾಡ್ತಾರೆ. ಯಾವುದೇ ಪ್ರೊನೌನ್ಸ್ ಇರಲಿ, ಏನೇ ಇರಲಿ, ಎಲ್ಲಾ ಕಡೆ ಕಾಮನ್ ಆಗಿ ಏನ್ ಮಾಡ್ತಾರೆ, ವಿಲ್ ನ ಯೂಸ್ ಮಾಡ್ತಾರೆ. ಸಬ್ಜೆಕ್ಟ್ ಏನಿರುತ್ತೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ ವರ್ಬ್ ಬರುತ್ತೆ. ಇದು ಕಾಮನ್ ಪ್ಯಾಟರ್ನ್. ಈಗ ಫಾರ್ ಎಕ್ಸಾಂಪಲ್, ಐ ವಿಲ್ ಸ್ಟಡಿ ಫಾರ್ ದಿ ಎಕ್ಸಾಮ್ ಟುಮಾರೋ. ಐ ವಿಲ್ ಸ್ಟಡಿ ಫಾರ್ ದಿ ಎಕ್ಸಾಮ್ ಟುಮಾರೋ. ನೋಡಿ, ಇಲ್ಲಿ ವಿಲ್ ಪ್ಲಸ್ ವಿ1 ಬಂದಿದೆ ಅಲ್ವಾ. ಹಾಗೇನೆ ಯೂಸಸ್ ನೋಡಕ್ಕಾದ್ರೆ ಪ್ರಿಡಿಕ್ಷನ್ ಮಾಡೋದಕ್ಕೆ, ಏನ್ ಮಾಡೋದಕ್ಕೆ, ಪ್ರಿಡಿಕ್ಷನ್ ಮಾಡೋದಕ್ಕೆ ನಾವು ಸಿಂಪಲ್ ಫ್ಯೂಚರ್ ನ ಬಳಸ್ತೀವಿ. ಪ್ರಿಡಿಕ್ಷನ್ಸ್ ಅಂದ್ರೆ ಏನು, ಈಗ ಏನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಟ್ ವಿಲ್ ರೇನ್ ಟುಡೇ. ಇವತ್ತು ಮಳೆ ಬರ್ಬೋದು. ಇಟ್ ವಿಲ್ ರೇನ್ ಲೇಟರ್ ಟುಡೇ ಅಂತ ಪ್ರಿಡಿಕ್ಷನ್ ಮಾಡ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ, ಪ್ರಿಡಿಕ್ಷನ್ ಮಾಡ್ತಾ ಇದಾರೆ. ಆಗ್ಬಹುದು ಅಂತ ಹೇಳೋದಕ್ಕೂ ಕೂಡ ನಾವು ವಿಲ್ ಅನ್ನು ಬಳಸ್ತೀವಿ. ಇಟ್ ವಿಲ್ ರೇನ್ ಲೇಟರ್ ಟುಡೇ. ಶಿ ವಿಲ್ ಶಿ ವಿಲ್ ಅರೈವ್ ಶಿ ವಿಲ್ ಅರೈವ್ ಟು ನೈಟ್. ಅವ್ರು ಇವತ್ತು ರಾತ್ರಿ ಬಂದು ಇಳಿಬಹುದು. ಶಿ ವಿಲ್ ಅರೈವ್ ಟು ನೈಟ್. ಪ್ರಿಡಿಕ್ಷನ್ ಮಾಡೋದಕ್ಕೋಸ್ಕರ ಹಿಂಗ್ ಬಳಸ್ತಾರೆ. ಸ್ಪಾಂಟೇನಿಯಸ್ ಡಿಸಿಷನ್, ತಕ್ಷಣ ಏನೋ ಯು ಆರ್ ಟಾಕಿಂಗ್, ಏನೋ ಮಾತಾಡ್ತಾ ಇರ್ತೀರಾ, ತಕ್ಷಣ ನೀವು ಯು ಕಮ್ ಟು ಅ ಡಿಸಿಷನ್, ಒಂದು ಡಿಸಿಷನ್ ಬಂದ್ಬಿಡ್ತೀರಾ ಮಾತಾಡುವಾಗ. ಅದನ್ನ ಹೇಳೋದಕ್ಕೆ, ಫಾರ್ ಎಕ್ಸಾಂಪಲ್, ಐ ವಿಲ್ ಹೆಲ್ಪ್ ಯು ಕ್ಲೀನ್ ದ ಹೌಸ್. ಯಾರೋ ಸಂಬಡಿ ಈಸ್ ಕ್ಲೀನಿಂಗ್, ಯಾರೋ ಕ್ಲೀನ್ ಮಾಡ್ತಾ ಇರ್ತಾರೆ. ಓಕೆ, ಹಾ ಹಾ, ವಾಟರ್ ಫಿಲ್ಟರ್ ಹೌದು ಹೌದು. ಐ ವಿಲ್ ಹೆಲ್ಪ್ ಯು ಕ್ಲೀನ್ ದ ಹೌಸ್. ಇಲ್ಲಿ ಕ್ಲೀನಿಂಗ್ ಮಾಡಿ, ಯಾರೋ ಸಂಬಡಿ ಇಸ್ ಕ್ಲೀನಿಂಗ್ ಅಂತ ತಕ್ಷಣ ನೀವು ನೀವು ಎಂಟರ್ ಮಾಡ್ತೀರಾ, ಅವ್ರಿಗೆ ಹೇಳ್ತೀರಾ ಐ ವಿಲ್ ಹೆಲ್ಪ್ ಯು ಕ್ಲೀನ್ ದ ಹೌಸ್. ಯಾರಾದ್ರೂ ಏನೋ ಒಂದು ಲಿಫ್ಟ್ ಮಾಡ್ತಾ ಇರ್ತಾರೆ, ಅವ್ರು ಲಿಫ್ಟ್ ಮಾಡಕ್ ಪ್ರಯತ್ನ ಮಾಡ್ತಿರ್ತಾರೆ, ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾರೆ, ನೀವ್ ಹೇಳ್ತೀರಾ ಐ ವಿಲ್ ಐ ವಿಲ್ ಕ್ಯಾರಿ ಇಟ್ ಫಾರ್ ಯು. ನಾನ್ ನಿಮ್ಗೋಸ್ಕರ ಅದನ್ನ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಾ. ಓಕೆ. ಯಾರೋ ಒಂದು ವೇಟ್ ಮಾಡ್ತಿರ್ತಾರೆ ಬಸ್ ಸ್ಟಾಪ್ ನಲ್ಲಿ, ಅವ್ರು ಸಡನ್ ಏನ್ ಮಾಡ್ತಾರೆ, ಐ ವಿಲ್ ಡ್ರಾಪ್ ಯು. ಐ ವಿಲ್ ಡ್ರಾಪ್ ಯು. ಯಾರೋ ನಿಮಗೆ ಒಂದು ಬಿಲ್ ಕೊಡೋಕೆ ಹೋಟ್ಲಲ್ಲಿ, ನಾನ್ ಬಿಲ್ ಕೊಡ್ತೀನಿ ಅಂತ ಸಡನ್ ಆಗಿ ನಿಮ್ ಮೈಂಡಿಗೆ ಬರುತ್ತೆ, ಐ ವಿಲ್ ಪೇ ದ ಬಿಲ್. ಏನಂತೀರ, ಐ ವಿಲ್ ಪೇ ದ ಬಿಲ್. ಬಿಲ್ ಅನ್ನ ಪೇ ಮಾಡ್ತೀನಿ ಅಂತ ಹೇಳ್ತೀರಾ, ಐ ವಿಲ್ ಪೇ ದ ಬಿಲ್. ಹೀಗೆ ನಾವೇನ್ ಮಾಡ್ತೀವಿ, ಸ್ಪಾಂಟೇನಿಯಸ್ ಡಿಸಿಷನ್ ಮಾಡುವಾಗ ಹೇಳ್ತೀವಿ. ಹಾಗೆ ಯಾರಿಗಾದ್ರೂ ಪ್ರಾಮಿಸ್ ಮಾಡೋದಿದ್ರೆ, ಐ ವಿಲ್ ಪೇ ಯು, ನೋಡಿ, ಐ ವಿಲ್ ಪೇ ಯು ಬ್ಯಾಕ್ ನೆಕ್ಸ್ಟ್ ವೀಕ್. ನಾನು ಮುಂದಿನ ವಾರ ನಾನು ನಿಮಗೆ ಪೇ ಮಾಡ್ತೀನಿ. ಐ ವಿಲ್ ಐ ವಿಲ್ ಅಟೆಂಡ್
the meeting. I will attend your party. I will attend your party. ನಾನು ನಿಮ್ಮ ಪಾರ್ಟಿನ ಅಟೆಂಡ್ ಮಾಡ್ತೀನಿ. ಹಿಂಗೆ ಏನೋ ಪ್ರಾಮಿಸ್ ಮಾಡುವಾಗೂ ಕೂಡ ನಾವು ಹೇಳ್ತೀವಿ. ಯಾರಿಗಾದ್ರೂ ವಾರ್ನಿಂಗ್ ಕೊಡೋದಿದ್ರೆ ಅಥವಾ ಅವ್ರ ಥ್ರೆಟನ್ ಮಾಡೋದಿದ್ರೆ, ಅಂಜಿಸೋದಿದ್ರೆ, ಅಂಜಿಕೆ ಕೊಡೋದಿದ್ರೆ ಅಥವಾ ಅವ್ರನ್ನ ಹೆದರ್ಸೋದಿದ್ರೆ ಇದನ್ನ ಬಳಸ್ತೀವಿ. ಯು ವಿಲ್ ಬಿ ಪನಿಷ್ಡ್ ಇಫ್ ಯು ಡೋಂಟ್ ಒಬೇ ದ ರೂಲ್ಸ್. ನೀವು ರೂಲ್ಸ್ ಒಬೇ ಮಾಡ್ತಿದ್ರೆ ಯು ವಿಲ್ ಬಿ ಪನಿಷ್ಡ್, ನಿಮಗೆ ಪನಿಷ್ಮೆಂಟ್ ಆಗುತ್ತೆ. ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಆಕ್ಚುಲಿ. ಹೀಗೆ ಸ್ಕೆಡ್ಯೂಲ್ಡ್ ಈವೆಂಟ್ಸ್ ಇದ್ರೆ, ಆಲ್ರೆಡಿ ಪ್ಲಾನ್ಡ್ ಈವೆಂಟ್ಸ್ ಇದ್ರೆ ನಾವು ಅವಾಗ ಕೂಡ ಬಳಸ್ಬೋದು. ದ ಕನ್ಸರ್ಟ್ ವಿಲ್ ಸ್ಟಾರ್ಟ್ ಅಟ್ 8 PM. ಹೀಗೆ ಹೇಳ್ತೀವಿ. ನೆಗೆಟಿವ್ ಮಾಡುವಾಗ ಏನ್ ಮಾಡ್ತೀವಿ ಅಂದ್ರೆ ನಾಟ್ ಅನ್ನ ಆಡ್ ಮಾಡ್ತೀವಿ. ವಿಲ್ ಆದ ನಂತರ ನಾವು ವಿ ಜಸ್ಟ್ ಆಡ್ ನಾಟ್ ಆಡ್ ಮಾಡ್ತೀವಿ. ನೋಡಿ ಫಾರ್ ಎಕ್ಸಾಂಪಲ್, ಈ ವಿಲ್ ಪ್ಲಸ್ ನಾಟ್ ಏನಿದೆಯಲ್ಲ ಇದನ್ನ ಶಾರ್ಟ್ ಆಗಿ ಬರ್ದಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ವೋಂಟ್. ಏನಂತ ಆಗುತ್ತೆ? ವೋಂಟ್. ಫಾರ್ ಎಕ್ಸಾಂಪಲ್, ಶಿ ವೋಂಟ್ ಅಟೆಂಡ್ ದ ಮೀಟಿಂಗ್. ಶಿ ವೋಂಟ್ ಅಟೆಂಡ್ ದ ಮೀಟಿಂಗ್. ವಾಂಟ್ ಬೇರೆ, WANT ವಾಂಟ್ ಬೇರೆ. ಹಾಗೇನೆ WON' ಇದನ್ನ ವೋಂಟ್ ಅಂತಾರೆ. ವೋಂಟ್ ಅಂದ್ರೆ ಏನು? ವಿಲ್ ಪ್ಲಸ್ ನಾಟ್ ವೋಂಟ್ ಅಂತ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ, ಸೆಂಟೆನ್ಸ್ಗಳಿದೆ, ಹೌದ್ರಾ? ನೋಡಿ, ನೀವೇನ್ ಮಾಡಿ ಅಂತಂದ್ರೆ, ಒಂದು ಮಾರ್ಕೆಟ್ ಅಲ್ಲಿ ಸ್ಪೀಕರ್, ಸಣ್ಣ ಸ್ಮಾಲ್ ಸ್ಪೀಕರ್ ಸಿಗುತ್ತೆ. 150-200 rupees ಕೊಟ್ರೆ ಒಂದು ಸಣ್ಣ ಸ್ಪೀಕರ್ ಬ್ಲೂಟೂತ್ ಕನೆಕ್ಟೆಡ್ ಬರುತ್ತೆ. ನಿಮ್ಮ ಮೊಬೈಲ್ ಬ್ಲೂಟೂತ್ ಮೂಲಕ ಅದನ್ನ ಕನೆಕ್ಟ್ ಮಾಡ್ಕೋಬಹುದು. ಬ್ಲೂಟೂತ್ ಕನೆಕ್ಟ್ ಮಾಡುವಂತ ಆ ಸ್ಪೀಕರ್ ಅನ್ನ ತಗೊಂಡ್ಬಿಡಿ. ಯಾಕಂತಂದ್ರೆ ಒಂದು ಕ್ಲಾಸ್ ರೂಮ್ ಅನ್ನ 1 hour ಟೀಚ್ ಮಾಡ್ತೀವಿ ಅಂತಂದ್ರೆ, 1 hour ಟೀಚಿಂಗ್ ಮಾಡ್ತಾ ಇದ್ರೆ ವಿ ಕಾಂಟ್ ಶೌಟ್, ಕೂಗ್ತಾನೆ ಕೂರೋದಕ್ಕಾಗಲ್ಲ. ನಿಮ್ಗೂ ಟೀಚರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕ್ಲಾಸ್ ರೂಮ್ ಅಂದ್ರೆ ಬೇರೆ ಆಗುತ್ತೆ. ಕ್ಲಾಸ್ ರೂಮ್ ಅಲ್ಲಿ ಏನಾಗುತ್ತೆ, ಒಂದ್ ಸೈಡ್ ಇರುತ್ತೆ. ನೀವು ಒಂದ್ ಮಗುಗೆ 10 ನಿಮಿಷ ಒಂದು ವರ್ಕ್ ಕೊಡ್ಬೋದು, 10 minutes ಒಂದು ವರ್ಕ್ ಕೊಡ್ಬೋದು. ನೀವು ಅವಾಗ ಬ್ರೇಕ್ ತಗೋಬಹುದು. ಮತ್ತೆ 10 minutes ಮಕ್ಕಳ ಕೈಲಿ ರೀಡಿಂಗ್ ಮಾಡಿಸ್ಬೋದು, ಹೌದ್ರಾ? ಆದ್ರೆ ಆನ್ಲೈನ್ ಕ್ಲಾಸ್ ಅಂತ ಬಂದಾಗ 1 hour ಅಂದ್ರೆ 1 hour ಕೂಡ ನಾವೇನ್ ಮಾಡ್ಬೇಕಾಗತ್ತೆ, ವಿ ಹ್ಯಾವ್ ಟು ಗೋ ಆನ್ ಟೀಚಿಂಗ್. ಪಾಠ ಮಾಡ್ತಾನೆ ಹೋಗ್ಬೇಕಾಗುತ್ತೆ. ಇಲ್ಲಿ ಶೌಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ಈಸ್ ನಾಟ್ ಎ ಟೀಚಿಂಗ್. ನನ್ನ ಎದುರುಗಡೆ ಯಾರು ಇಲ್ಲ, ನೀವು ನೋ ಬಡಿ ಈಸ್ ಇನ್ ಫ್ರಂಟ್ ಆಫ್ ಮೀ. ನನಗೆ ಎಷ್ಟು ಬೇಕು ಅಷ್ಟನ್ನೇ ಲಿಮಿಟ್ ತಗೊಳ್ತೀನಿ. ಅದಕ್ಕೆ ಇದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನೀವು ಬ್ಲೂಟೂತ್ ಇರುವಂತ ಒಂದು ಸ್ಪೀಕರ್ ನ ತಗೊಂಡು ಕನೆಕ್ಟ್ ಮಾಡ್ಕೊಳ್ಳಿ. ಯಾರ ಮೊಬೈಲ್ ತುಂಬಾ ವ್ಯಾಲ್ಯೂಮ್ ಕಡಿಮೆ ಇದೆ ಅವ್ರನ್ನ ಏನು ಮಾಡೋದಕ್ಕೆ ಬರಲ್ಲ, ಐ ಕಾಂಟ್ ಹೆಲ್ಪ್ ದೆಮ್. ನೀವು ಏನ್ ಮಾಡ್ಕೊಳ್ಳಿ, ಒಂದು 200 ರೂಪಾಯಿ ಖರ್ಚು ಮಾಡ್ಕೊಂಡು ಸೆಟ್ ಮಾಡ್ಕೊಂಡ್ಬಿಡಿ. ಇಲ್ಲಿ ಸೆಂಟೆನ್ಸಸ್ ಗಳಿದೆ. ಐ ಡ್ಯಾಶ್ ನಾಟ್ ಗೋ ಟು ದ ಪಾರ್ಟಿ. ಇದನ್ನ ಸೆಂಟೆನ್ಸ್ ಅನ್ನು ಮಾಡಿ. ದೇ ಡ್ಯಾಶ್ ನಾಟ್ ಬೈ a new car. He dash not forget your birthday. We dash not move to a new city. You dash not pass the exam without studying. ಬೇಗ ಆನ್ಸರ್ ಮಾಡಿ. ನೋಡಿ, ಫಸ್ಟ್ ಒನ್ಗೆ ವಿಲ್ ಪ್ಲಸ್ ನಾಟ್ ಪ್ಲಸ್ ಗೋ. ಐ ವೋಂಟ್ ಗೋ ಟು ದ ಪಾರ್ಟಿ. ನಾನು ಪಾರ್ಟಿಗೆ ಹೋಗಲ್ಲ. ದೇ ವೋಂಟ್, ಶಾರ್ಟ್ ಕೂಡ ಬೈಬಹುದು. ದೇ ವೋಂಟ್ ಬೈ ಆ ನ್ಯೂ ಕಾರ್. ನೆಗೆಟಿವ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ. ನೆಗೆಟಿವ್ ಮಾಡಿ, ಎಲ್ಲದಕ್ಕೂ ನೆಗೆಟಿವ್ ಮಾಡಿ. ಐ ವೋಂಟ್ ಬೈ a new car. She won't forget. We won't move. You won't pass. ಹೀಗೆ ಮಾಡಬಹುದು. ಅಷ್ಟೇ, ನೆಗೆಟಿವ್ ಮಾಡೋದಕ್ಕೆ ಇದೆ, ಬಹಳ ಕಷ್ಟ ಏನಿಲ್ಲ, ಈಸಿಯಾಗಿ ನೀವು ಮಾಡಬಹುದು.
ಒಂದ್ 2-3 ಎಕ್ಸಾಂಪಲ್ ಅಟೆಂಪ್ಟ್ ಮಾಡಿ ಸಾಕಾಗತ್ತೆ. ಓಂಟ್ ಅಷ್ಟೇ ಸಾಕಾಗತ್ತೆ ಬಿಡಿ, ಡೋಂಟ್ ವರಿ. ಈಗ ಕ್ವಶನ್ಸ್ ಮಾಡ್ಬೇಕು ಅಂದ್ರೆ ಏನಾಗುತ್ತೆ, ಫಸ್ಟ್ ವಿಲ್ ಬರುತ್ತೆ, ವಿಲ್ ಯು ಸಬ್ಜೆಕ್ಟ್ ಬರುತ್ತೆ, ಹೆಲ್ಪ್ ಮೀ, ವಿಲ್ ಯು ಹೆಲ್ಪ್ ಮೀ ವಿತ್ ಮೈ ಹೋಮ್ವರ್ಕ್, ವಿಲ್ ಯು ಹೆಲ್ಪ್ ಮೀ ವಿತ್ ಮೈ ಹೋಮ್ವರ್ಕ್. ಓಕೆ, ವಿಲ್ ಯು ಹೆಲ್ಪ್ ಮೀ ಮಸ್ಟ್ ಬರುತ್ತೆ. ವಿಲ್ ಇಟ್ ರೈನ್ ಟುಮಾರೋ, ವಿಲ್ ಇಟ್ ರೈನ್ ಟುಮಾರೋ. ಡಬ್ಲ್ಯೂ ಕ್ವಶನ್ಸ್ ಇದ್ದಾಗ ಏನಾಗುತ್ತೆ, ವಾಟ್ ವಿಲ್ ಯು ಡೂ ಆಫ್ಟರ್ ಗ್ರಾಜುಯೇಷನ್. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ವಿಲ್ ಯು ಹೆಲ್ಪ್ ಮೀ, ನನಗೆ ಹೆಲ್ಪ್ ಮಾಡ್ತೀರಾ. ನೋಡಿ ಇದಕ್ಕೆ ಡಬ್ಲ್ಯೂ ಜೋಡಿಸಿದ್ರೆ ಏನಾಗುತ್ತೆ, ವೆನ್ ವಿಲ್ ಯು ಹೆಲ್ಪ್ ಮೀ, ವೆನ್ ವಿಲ್ ಯು ಹೆಲ್ಪ್ ಮೀ, ನನಗೆ ಯಾವಾಗ ಹೆಲ್ಪ್ ಮಾಡ್ತೀರಾ, ವೆನ್ ವಿಲ್ ಯು ಹೆಲ್ಪ್ ಮೀ. ಹೌದಾ? ಹಾಗೇನೆ ವಿಲ್ ಯು ಪ್ಲೇ ದ ಮ್ಯಾಚ್, ವಿಲ್ ಯು ಪ್ಲೇ ದ ಮ್ಯಾಚ್. ನೋಡಿ ಇದಕ್ಕೆ ಡಬ್ಲ್ಯೂ ಜೋಡಿಸಿದ್ರೆ ಏನಾಗುತ್ತೆ, ಹೌ ವಿಲ್ ಯು ಪ್ಲೇ ದ ಮ್ಯಾಚ್, ಹೌ ವಿಲ್ ಯು ಪ್ಲೇ ದ ಮ್ಯಾಚ್. ಹೀಗೆ ಸೆಂಟೆನ್ಸ್ಗಳು ಆಗತ್ತೆ. ಬಹಳ ಈಜಿ ಇದೆ ಕ್ವಶನ್ ಮಾಡೋದು. ಇಲ್ಲಿ ನಿಮಗೆ ಕ್ವಶನ್ ಮಾಡೋಕೆ ಒಂದಿಷ್ಟು ಎಕ್ಸರ್ಸೈಸಸ್ ಇದೆ, ಒಂದ್ 3 ಮಾಡಿ ಸಾಕು, ಎನಫ್. ಇವನ್ನ ಕ್ವಶನ್ಸ್ ಗೆ ಟರ್ನ್ ಮಾಡಿ ಆನ್ಸರ್ ಮಾಡಿ. ನಾಟ್ ಗ್ಯಾರಂಟಿ. ಈ ಕ್ವಶನ್ ಮಾಡಿ ಅಂತ ಇದ್ದೀನಿ. ಇವುಗಳ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಮೇಕ್ ಕ್ವಶನ್ಸ್. ಓಕೆ, ಡಬ್ಲ್ಯೂ ಕ್ವಶನ್ ಮಾಡಾಗತ್ತೆ ಇಲ್ಲ. ಫಸ್ಟ್ ಜಸ್ಟ್ ಇವುಗಳನ್ನ ಈ ಕಡೆ ಇದನ್ನ ಈ ಕಡೆ ಮಾಡಿ ಗೊತ್ತಾಗುತ್ತೆ. ವಿಲ್ ಯು ಗೋ ಟು ದ ಪಾರ್ಕ್, ವಿಲ್ ಯು ಗೋ ಟು ದ ಪಾರ್ಕ್. ಇದೇನಾಗುತ್ತೆ, ಓಂಟ್ ಇದೆ ಶುರು ಮಾಡಿ, ಓಂಟ್ ಯು ಅಲ್ಲ, ಓಂಟ್ ದೇ, won't they buy a new car, won't they buy a new car. Next, the train will arrive at 3 p.m. Will the train arrive at 3 p.m. I will call you later ಏನಾಗುತ್ತೆ, will I ಅಥವಾ will I call you later. Will she get the promotion, will she get the promotion. ಹೀಗೆ ಕ್ವಶನ್ ಮಾಡೋದು ಇಷ್ಟು ಸುಲಭ. ಓಕೆ, ಇದಕ್ಕೆ ನಾವು ಡಬ್ಲ್ಯೂ ಕ್ವಶನ್ಸ್ ಮಾಡ್ತಾ ಇದ್ರೆ ಓಕೆ, ನೋ ಪ್ರಾಬ್ಲಮ್. ಈಗ ಕ್ವಶನ್ ಟ್ಯಾಗ್ ಮಾಡೋದು ತುಂಬಾ ಸುಲಭ. ನೋಡಿ, ಯು ವಿಲ್ ಬಿ ದೇರ್ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಇದೆ, ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಹಾಗಾಗಿ ವಿಲ್ ನಾವೇನ್ ಮಾಡ್ಬೇಕು, ವೋಂಟ್ ಮಾಡ್ಬೇಕು. ವೋಂಟ್ ಯು ಸಿಂಪಲ್. ಫಾರ್ ಎಕ್ಸಾಂಪಲ್, ಶಿ ವಿಲ್ ಮ್ಯಾರಿ ಯು ಇದ್ರೆ ಇಲ್ಲಿ ಮಾಡಬೇಕು, ವಿಲ್ ನ ಏನ್ ಮಾಡ್ಬೇಕು, ವೋಂಟ್ ಮಾಡ್ಬೇಕು. won't she. ಅರೈವ್ಸ್ ಆಗಲ್ಲ, ಅರೈವ್ಸ್ ಯಾಕಾಗುತ್ತೆ, ಅರೈವ್ಸ್ ಯಾಕೆ ಬರುತ್ತೆ, ಬರಲ್ಲ. ನೋಡಿ, ವಿಲ್ ಆದ ನಂತರ ಯಾವುದೇ ಇನ್ಫ್ಲೆಕ್ಚುಯೇಷನ್ಸ್ ಬರಲ್ಲ. ಫಾರ್ ಎಕ್ಸಾಂಪಲ್, ಶಿ ವಿಲ್ ಅರೈವ್ಸ್ ಅಂತ ಮಾಡಬಾರ್ದು, ಇದು ರಾಂಗ್. ಶಿ ವಿಲ್ ಅರೈವ್ ಆಗ್ಬೇಕು.
ಗೊತ್ತಾಯ್ತಾ? ವಿಲ್ ಆದ್ಮೇಲೆ ಯಾವುದೇ ಚೇಂಜಸ್ ಆಗಲ್ಲ. ING ಮಾಡಕ್ ಬರಲ್ಲ, ಪಾಸ್ಟ್ ಟೆನ್ಸ್ ಮಾಡಕ್ ಬರಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ. ಕ್ವಶನ್ ಇದ್ದಾಗ, ಸ್ಟೇಟ್ಮೆಂಟ್ ಇದ್ದಾಗ ನೆಗೆಟಿವ್ ಇದ್ರೆ ನೋಡಿ, ಹಿ ವೋಂಟ್ ಫರ್ಗೆಟ್ ಹಿಸ್ ಕೀಸ್ ಇದೆ ಅನ್ನತ್ತೆ. ವೋಂಟ್ ನೆಗೆಟಿವ್ ಇದೆ, ಹಾಗಾಗಿ ವಿಲ್ ಶಿ ಬರುತ್ತೆ, ವಿಲ್ ಹಿ ಬರುತ್ತೆ. ಎಲ್ಲಿದೆ ಇಟ್ಟು ನೋಡಿ, ದ ಟ್ರೈನ್ ವಿಲ್ ಅರೈವ್ ಅಟ್ 3 PM. ಏನಾಗುತ್ತೆ? ವಿಲ್ ದ ಟ್ರೈನ್ ಅರೈವ್ ಅಟ್ 3 PM ಅಂತ ಆಗತ್ತೆ. ಸುಷ್ಮಿತಾ, ಏನ್ ಇಟ್ ಎಲ್ಲಿದೆ ನೀವೇನ್ ಹೇಳ್ತಿದ್ರೆ ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ಗೆಟ್ ಇಟ್. ಓಕೆ, ಮುಂದೋಗೋಣ. ಕ್ವಶನ್ ಟ್ಯಾಗ್ ಮಾಡುವಾಗ ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಕ್ವಶನ್ಸ್ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ವಿಲ್ ಇದ್ರೆ ನೆಗೆಟಿವ್ ಮಾಡಕ್ಕೆ ವೋಂಟ್ ಬಳಸಿ, ವೋಂಟ್ ಇದ್ರೆ ವಿಲ್ ಬಳಸಿ, ಅಷ್ಟೇ ಸಿಂಪಲ್. ಇಲ್ಲಿ ಸ್ಟೇಟ್ಮೆಂಟ್ಸ್ ಇದೆ, ಇವಕ್ಕೆ ಬೇಗ ಕ್ವಶನ್ ಟ್ಯಾಗ್ಸ್ ಅನ್ನ ಮಾಡಿ. ಆಡ್ ಕ್ವಶನ್ ಟ್ಯಾಗ್ಸ್. ಗುಡ್. ಮಹಾಲಕ್ಷ್ಮಿ ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ ಫಸ್ಟ್ ಒನ್ನಿಗೆ. ಬೇರೆ ಬೇಗ ಆನ್ಸರ್ ಬರ್ಲಿ. ಇಷ್ಟೇ, ಶಾರ್ಟ್ ಮಾಡ್ಬೇಕಷ್ಟೇ. ನಮಗೆ ಇಟ್ ವಿಲ್ ರೈನ್ ಟುಮಾರೋ ಏನಾಗುತ್ತೆ? ವೋಂಟ್ ಇಟ್. ಇಷ್ಟೇ ನಮ್ಮ ಕ್ವಶನ್ ಟ್ಯಾಗ್. ವೋಂಟ್ ಇಟ್ ಕ್ವಶನ್ ಮಾಡಕ್ಕೆ ಹೇಳ್ತಾ ಇಲ್ಲ, ಜಸ್ಟ್ ಕ್ವಶನ್ ಟ್ಯಾಗ್ ಮಾಡೋದಕ್ಕೆ ಹೇಳ್ತಾ ಇದೀನಿ. ಕ್ವಶನ್ ಟ್ಯಾಗ್. ಸೆಕೆಂಡ್ ಒನ್ಗೆ ಆಲ್ರೆಡಿ ನೆಗೆಟಿವ್ ಇದೆ, ಹಾಗಾಗಿ ವಿಲ್ ದೇ. ವಿಲ್ ಪಾಸಿಟಿವ್ ಇದೆ, ಹಾಗಾಗಿ ನೆಗೆಟಿವ್. ವೋಂಟ್ ಯು ನೆಗೆಟಿವ್ ಇದೆ, ಹಾಗಾಗಿ ಪಾಸಿಟಿವ್. ವಿಲ್ ಶಿ ಪಾಸಿಟಿವ್ ಇದೆ, ಹಾಗಾಗಿ ನೆಗೆಟಿವ್. ವೋಂಟ್ ಐ ಓಕೆ. ನೆಕ್ಸ್ಟ್ ಹೋಗೋಣ. ಆಕ್ಟಿವ್ ಪ್ಯಾಸಿವ್ ವಾಯ್ಸ್. ಇದು ನೆನ್ಪಿಟ್ಕೊಳ್ಳಿ, ಬಹಳ ಸಿಂಪಲ್ ಇದೆ. ದ ಹೌಸ್, ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್, ಐ ವಿಲ್ ಕ್ಲೀನ್ ದ ಹೌಸ್ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಇದೆ. ಐ ವಿಲ್ ಕ್ಲೀನ್ ದ ಹೌಸ್ ಅಂತ. ಲೆಟ್ ಮೀ ಜೂಮ್ ಔಟ್. ಐ ವಿಲ್ ಕ್ಲೀನ್ ದ ಹೌಸ್. ಇಲ್ಲಿ ಹೌಸ್ ಏನಿದೆ, ಆಬ್ಜೆಕ್ಟ್ ಇದೆ. ಐ ಇಸ್ ದ ಸಬ್ಜೆಕ್ಟ್. ವಿಲ್ ಇದೆಯಲ್ಲ, ವಿಲ್ ಪ್ಲಸ್ ಕ್ಲೀನ್ ಅಂತ ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ. ಇಲ್ಲಿ ಹೌಸ್ ತಗೊಂಡ್ಬನ್ನಿ. ದ ಹೌಸ್ ವಿಲ್ ಏನ್ ಮಾಡಿ, ಅದನ್ನ ವಿಲ್ ಬಿ ಮಾಡಿ. ಶೆಲ್ ಇದ್ರೆ ಶೆಲ್ ಬಿ ಮಾಡಿ. ವಿಲ್ ಇದ್ರೆ ವಿಲ್ ಬಿ. ದ ಹೌಸ್ ವಿಲ್ ಬಿ ಕ್ಲೀನ್ಡ್. ಥರ್ಡ್ ಫಾರ್ಮ್, ದ ಹೌಸ್ ವಿಲ್ ಬಿ ಕ್ಲೀನ್ಡ್ ಬೈ ಮೀ. ಫಾರ್ ಎಕ್ಸಾಂಪಲ್, ಮತ್ತೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಶಿ ವಿಲ್ ಗೈಡ್ ಮೀ. ಅವ್ರು ನನಗೆ ಗೈಡ್ ಮಾಡ್ತಾರೆ. ಏನಾಗುತ್ತೆ? ಮೀ ಕಡೆ ಬಂದಾಗ ಐ ಆಗುತ್ತೆ. ಐ
I will be guided. Third form. I will be guided by her. By her. Next one. Next one. Maya will Maya will finish her job. ಇದೊಂದು ಸೆಂಟೆನ್ಸ್ ಬಂದಾಗ ಮಾಯಾ ಸಬ್ಜೆಕ್ಟ್ ಆಗುತ್ತೆ, ಹಾಗೇನೆ ಹರ್ ಜಾಬ್ ಆಬ್ಜೆಕ್ಟ್ ಆಗುತ್ತೆ. ಇಷ್ಟು ನಮಗೆ ಕ್ಲಿಯರ್ ಆಗ್ಬಿಟ್ರೆ ಬಹಳ ಸಿಂಪಲ್. ವಿಲ್ ಬಿ ಮಾಡಿ ನೋಡಿ. ವಿಲ್ ಏನ್ ಮಾಡಿ, ವಿಲ್ ಬಿ ಮಾಡಿ. ಸಬ್ಜೆಕ್ಟ್ ಏನಿದೆ, ಹರ್ ಜಾಬ್ ಇದೆ, ತಗೊಳ್ಳಿ. ಹರ್ ಜಾಬ್ ವಿಲ್ ಬಿ ಫಿನಿಶ್ಡ್. ಜಾಬ್ ಅಲ್ಲಿ ಆಕ್ಚುಲಿ ವರ್ಕ್ ಆಗುತ್ತೆ, ಇಲ್ಬಿಡಿ. ಯಾರು ಜಾಬ್ ಅನ್ನು ಫಿನಿಶ್ ಮಾಡೋದಕ್ಕಾಗಲ್ಲ, ವರ್ಕ್ ಅನ್ನು ಫಿನಿಶ್ ಮಾಡಬಹುದು. ಓಕೆ, ಹರ್ ವರ್ಕ್ ವಿಲ್ ಬಿ ಫಿನಿಶ್ಡ್ ಬೈ ಮಾಯಾ. ಬೈ ಮಾಯಾ. ಈಗ ಇಲ್ಲಿ ಸೆಂಟೆನ್ಸ್ಗಳಿದೆ ನಿಮಗೋಸ್ಕರ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ. ಈಗ ಇಲ್ಲಿ ಇವುಗಳಿಗೆ ಆನ್ಸರ್ ಮಾಡೋ ಪ್ರಯತ್ನ ತಾವು ಮಾಡಬಹುದು. ಆಕ್ಟಿವ್ ವಾಯ್ಸಿಂದ ಇವಕ್ಕೆ ಪ್ಯಾಸಿವ್ ವಾಯ್ಸಿಗೆ ತಾವು ಮಾಡಬಹುದು. ಬೇಗ ಆನ್ಸರ್ ಮಾಡಿ. The students will complete the project next week. ಇಲ್ಲಿ project is the object. ಸ್ವಲ್ಪ ಇಲ್ಲಿ ಸ್ವಲ್ಪ the document, a new product, the house, your birthday. Okay. ನೋಡಿ, the project will be completed by the students next week. ಬಹಳ ಸಿಂಪಲ್ ಇದೆ, ಇದ್ರಲ್ಲಿ ಮಾಡೋದು ಬಹಳ ಸಿಂಪಲ್ ಆಗಿದೆ, ಅಂತ ಕಾಂಪ್ಲಿಕೇಟ್ ಇಲ್ಲ. The document will be sent. Third form, sent ಆಗುತ್ತೆ. Will be sent by me tomorrow. The document will be. ಇಲ್ಲಿ ಎರಡು ಆಬ್ಜೆಕ್ಟ್ ಇದೆ, ಒಂದು ಯು ಕೂಡ ಆಬ್ಜೆಕ್ಟ್ ಇದೆ, ಒಂದು ಡಾಕ್ಯುಮೆಂಟ್ ಕೂಡ ಇದೆ. ಇಲ್ಲ ಡಾಕ್ಯುಮೆಂಟ್ ಇಟ್ಕೊಂಡ್ ಮಾಡಿ. ಡಾಕ್ಯುಮೆಂಟ್ ವಿಲ್ ಬಿ ಸೆಂಟ್ ಟು ಯು ಬೈ ಮೀ ಟುಮಾರೋ. ಹೀಗೂ ಮಾಡ್ಬೋದು ನೀವು. ಯು ಇದನ್ನು ಮಾಡ್ಬೋದು. ಯು ವಿಲ್ ಬಿ ಸೆಂಟ್ ದ ಡಾಕ್ಯುಮೆಂಟ್ ಬೈ ಮೀ ಟುಮಾರೋ. ಯಾವ್ದು ಮಾಡಿದ್ರು ಓಕೆ, ಯಾವ್ದು ಮಾಡ್ಕಿದ್ರು ಓಕೆನೆ. ದ ಕಂಪನಿ ವಿಲ್ ಲಾಂಚ್ ಆ ನ್ಯೂ ಪ್ರಾಡಕ್ಟ್ ಅಂತ ಇದೆ. ಇಲ್ಲಿ ಆ ನ್ಯೂ ಪ್ರಾಡಕ್ಟ್ will be launched by the company.
ವಿ ವಿಲ್ ಪೇಂಟ್ ದ ಹೌಸ್ ದಿಸ್ ಸಮ್ಮರ್ ಮಾಡಿ. ದ ಹೌಸ್, ಇಲ್ಲ ಆಬ್ಜೆಕ್ಟ್ ಏನಾಗುತ್ತೆ, ಹೌಸ್ ಆಗುತ್ತೆ. ದ ಹೌಸ್ ವಿಲ್ ಬಿ ಪೇಂಟೆಡ್ ಬೈ ಅಸ್ ದಿಸ್ ಸಮ್ಮರ್. ಯುವರ್ ಬರ್ತಡೇ, ಯುವರ್ ಬರ್ತಡೇ won't be forgotten by them. forgotten ಆಗ್ಬೇಕು, forgotten. ಹಾಗೇನೆ ಈಗ ನಾವು ರಿಪೋರ್ಟೆಡ್ ಸ್ಪೀಚ್ ಕಡೆ ಹೋಗೋಣ. ಲೆಟ್ಸ್ ಮೂವ್ ಅಂಡ್ ಲರ್ನ್ ಅಬೌಟ್ ರಿಪೋರ್ಟೆಡ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರೋದನ್ನ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಮಾಡಿದ್ರೆ ಹೇಗಾಗುತ್ತೆ? ಐ ವಿಲ್ ಗೋ ಟು ದ ಪಾರ್ಕ್ ಅಂತ ಯಾರೋ ಹೇಳ್ತಿದಾರೆ ಅನ್ಕೊಳ್ಳಿ. ಶಿ ಸೆಡ್ ದಟ್, ವಿಲ್ ಇದ್ದೇನಾಗತ್ತೆ, ವುಡ್ ಆಗತ್ತೆ ಅಷ್ಟೇ, ಬಹಳ ವ್ಯತ್ಯಾಸ ಏನಿಲ್ಲ. ವಿಲ್ ಇದ್ದೇನಾಗತ್ತೆ, ವುಡ್ ಆಗತ್ತೆ, ಅದಕ್ಕಿಂತ ಹೆಚ್ಚು ಏನು ವ್ಯತ್ಯಾಸ ಆಗೋದಿಲ್ಲ. ಮತ್ತೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ. ಮಾಯಾ said to Mahesh, I will take care of you. ಇದೊಂದು ಸ್ಟೇಟ್ಮೆಂಟ್ ಹೌದ್ರಾ? ಕ್ವಶನ್, ವಿಲ್ ಯು ಹೆಲ್ಪ್ ಮೀ? ಇದು ಒಂದು ಕ್ವಶನ್. ಹಾಗೇನೆ ಮತ್ತೊಂದು WH ಕ್ವಶನ್ಸ್ ಕೂಡ ತಗೊಳ್ಳೋಣ. ವೆನ್ ವಿಲ್ ಯು ಕಾಲ್ ಮೀ? ಓಕೆ, ಈ ಸ್ಟೇಟ್ಮೆಂಟ್ ಅನ್ನ ನಾವು ಮಾಡೋದಾದ್ರೆ, ಮಾಯಾ ಸೆಡ್ ಟು ಮಹೇಶ್ ಏನಾಗುತ್ತೆ? ಮಾಯಾ ಟೋಲ್ಡ್ ಮಹೇಶ್ ದಟ್ ಐ ಅಂದ್ರೆ ಮಾಯಾ, ಹಾಗಾಗಿ ಏನಾಗುತ್ತೆ, ಶಿ ಆಗುತ್ತೆ. ವಿಲ್ ಏನಾಗುತ್ತೆ, ವುಡ್ ಆಗುತ್ತೆ. ವುಡ್ ಟೇಕ್ ವುಡ್ ಅಷ್ಟೇ ಚೇಂಜ್ ಮಾಡ್ಬೇಕು ಹೊರತು ಮುಂದ್ಗಡೆ ಟೇಕ್ ನ ಪಾಸ್ ಮಾಡಕ್ ಅಗತ್ಯ ಇಲ್ಲ. ವುಡ್ ಟೇಕ್ ಕೇರ್ ಆಫ್ ಮಹೇಶ್ ಅಂದ್ರೆ ಹಿಮ್ ಅಷ್ಟೇ. ಮಾಯಾ ಟೋಲ್ಡ್ ಮಹೇಶ್ ದಟ್ ಶಿ ವುಡ್ ಟೇಕ್ ಕೇರ್ ಆಫ್ ಹಿಮ್. ನೆಕ್ಸ್ಟ್ ಇಲ್ಲಿ ಮಾಯಾ ಆಸ್ಕ್ಡ್ ಮಹೇಶ್. ಮಾಯಾ ಆಸ್ಕ್ ಕ್ವಶನ್ ಇರೋದ್ರಿಂದ ಏನಾಗುತ್ತೆ, ಆಸ್ಕ್ಡ್ ಆಗುತ್ತೆ. ಮಹೇಶ್, ಇಫ್ ಯು ಅಂದ್ರೆ ಇಲ್ಲಿ ಮಹೇಶ್, ಹಾಗಾಗಿ ಹಿ ಆಗುತ್ತೆ. ವಿಲ್ ಇದೇನಾಗುತ್ತೆ, ವುಡ್ ಆಗುತ್ತೆ. ಹೆಲ್ಪ್ ಹರ್. ಮಾಯಾ ಆಸ್ಕ್ಡ್ ಮಹೇಶ್ ಇಫ್ ಹಿ ವುಡ್ ಹೆಲ್ಪ್ ಹರ್. ವೆನ್ ವಿಲ್ ಯು ಕಾಲ್ ಮೀ? ಇದು WH ಕ್ವಶನ್ ಇದೆ. ಇದೇನಾಗುತ್ತೆ, ಮಾಯಾ ಆಸ್ಕ್ಡ್ ಮಹೇಶ್, ಇಲ್ಲಿ WH ವರ್ಡ್ ಇದೆ, ಆ WH ವರ್ಡ್ ತಗೊಳ್ಳಿ. ವೆನ್ ಹಿ ವುಡ್ ಕಾಲ್ ಹರ್. ವೆನ್ ವುಡ್ ಹಿ ಕಾಲ್ ಹರ್. ಇಲ್ಲಿ ಏನಾಗುತ್ತೆ, ವಿಲ್ ಚೇಂಜಸ್ ಟು ವುಡ್. ಇದೊಂದು ಗೊತ್ತಿದ್ರೆ ಸಾಕಾಗತ್ತೆ, ಬಹಳ ಕಾಂಪ್ಲಿಕೇಟ್ ಇಲ್ಲ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಗಳಿದೆ, ಇವುಗಳನ್ನ ಚೇಂಜ್ ಮಾಡಿ ನೀವು ಪಟಾಪಟ್ ನೋಡೋಣ ಹೇಗ್ ಮಾಡ್ತೀರಾ. ಐ ವಿಲ್ ಕಾಲ್ ಯು ಲೇಟರ್ ಸೆಡ್ ಟಾಮ್ ಇದೆ, ಇದನ್ನ ಚೇಂಜ್ ಮಾಡಿ. ಓಕೆ,
ವುಡ್ ವರ್ಡ್ ಅಲ್ಲ, ವುಡ್ ಚಿರೋ, WOULD, ವುಡ್. ವುಡ್ ವಿಲ್ ಇದ್ರೆ ವುಡ್ ಆಗತ್ತೆ, ಕ್ಯಾನ್ ಇದ್ರೆ ಕುಡ್ ಆಗತ್ತೆ, ಹಾಗೆ ಶೆಲ್ ಇದ್ರೆ ಶುಡ್ ಆಗತ್ತೆ, ಮೇ ಇದ್ರಾಗ ಮೈಟ್ ಆಗತ್ತೆ. ಫಸ್ಟ್ ನೋಡಿ, ಟಾಮ್ said that, ನೋಡಿ, he would, will ಇರೋದು ವುಡ್ ಆಗುತ್ತೆ, he would call her later, ಅಷ್ಟೇ. he would call her later. ಎರಡನೇದು, they said, they said that, they said that, ವಿ ಇದೇನಾಗತ್ತೆ, ದೇ ಆಗತ್ತೆ. ದೇ would visit, they would visit their grandparents that summer. ದಿಸ್ ಸಮ್ಮರ್ ಏನಾಗುತ್ತೆ, ದಟ್ ಸಮ್ಮರ್ ಆಗತ್ತೆ, ಅಷ್ಟೇ. ಇವು ಮೂರು ಮಾಡಿ ಪಟಾಪಟ್. ಓಕೆ, ಮುಗಿತಾ ನೋಡಿ. ಯು ವಿಲ್ ಗೆಟ್ ದ ಪ್ರಮೋಷನ್, ಹರ್ ಬಾಸ್ ಟೋಲ್ಡ್ ಹರ್. ಏನಾಗುತ್ತೆ, ಅಲ್ಲೇ ಇದೆ, ಹರ್ ಬಾಸ್ ಟೋಲ್ಡ್ ಹರ್ ದಟ್ ಶಿ ವುಡ್ ಗೆಟ್ ದ ಪ್ರಮೋಷನ್. ಶಿ ವುಡ್ ಗೆಟ್ ದ ಪ್ರಮೋಷನ್. ಬಹಳ ಕಾಂಪ್ಲಿಕೇಟ್ ಇಲ್ಲ, ಈಸಿ ಆಗುತ್ತೆ. ಒನ್ ಟೈಮ್ ಕಲಿಯೋಕೆ ಕಷ್ಟ ಆಗುತ್ತೆ, ಕಲ್ತ್ಮೇಲೆ ಎಲ್ಲಾನು ಈಸಿ ಆಗುತ್ತೆ ಅಷ್ಟೇ. ಶಿ ಸೆಡ್ ದಟ್, ಶಿ ಸೆಡ್ ದಟ್ they would not attend the meeting. Step. I said that he would forget his keys. Okay, his keys. ಬಹಳ ಈಜಿ ಇದೆ, ಕಲಿಯೋದು ಬಹಳ ಈಜಿ, ಆದ್ರೆ ಸ್ವಲ್ಪ ಕಲಿಯೋ ಮಟ್ಟ ಅಷ್ಟೇ ಕಷ್ಟ ಅನ್ಸುತ್ತೆ. ನೋಡಿ, ಯಾವಾಗೂ ಸೆಡ್ ಟು ಇದ್ರೆ, ಸೆಡ್ ಟು ಇದ್ದಾಗ ಮಾತ್ರ ಚೇಂಜ್ ಮಾಡಿ, ಬರೀ ಸೆಡ್ ಇದ್ದಾಗ ಚೇಂಜ್ ಮಾಡಕ್ ಹೋಗ್ಬೇಡಿ. ಯಾರಿಗಾದ್ರೂ ಹೇಳಿದ್ರೆ ಮಾತ್ರ, ಸೆಡ್ ಟು ಇದ್ದಾಗ ಮಾತ್ರ ಟೋಲ್ಡ್ ಆಗತ್ತೆ.
ಓಕೆ. ಈಗ ಕ್ವಶನ್ ಫ್ರೇಮ್ ಮಾಡೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಇದೆ. ಕ್ವಶನ್ ಫ್ರೇಮ್ ಮಾಡೋದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ನಿಮಗೆ ಒಂದು ಪ್ಯಾಸೇಜ್ಗಳು ಕೂಡ ಕೊಟ್ಟಿದ್ದೀನಿ ನಾನು. ನೀವು ಪ್ರಾಕ್ಟೀಸ್ ಮಾಡಬೇಕು. ಇದು ಫ್ಯೂಚರ್ ಟೆನ್ಸ್ ಅಲ್ಲೇ ಇದೆ. ಇವುಗಳನ್ನ ನೀವು ಆನ್ಸರ್ ಮಾಡಿ. ಈ ಆನ್ಸರ್ ಮಾಡಿದ್ರೆ ನಿಮ್ಗೆ 100% ಫ್ರೇಮಿಂಗ್ ಕ್ವಶನ್ ಹೆಂಗ್ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗತ್ತೆ. ಆದ್ರೆ ನೀವು ಅಟೆಂಡ್ ಮಾಡ್ಬೇಕು. ಇವುಗಳನ್ನೆಲ್ಲ ಅಟೆಂಡ್ ಮಾಡದೆ ಹೋದ್ರೆ ತಪ್ಪಾಗತ್ತೆ. ನಿನ್ನೆದು ನೋಟ್ಸು ಕೊಟ್ಟಿದ್ಯಲ್ಲ ನಿನ್ನೆದು? ನಿನ್ನೆದು ಇವತ್ತಿಂದು ಕ್ಲಬ್ ಮಾಡಿ ನಿಮಗೆ ಲೈವ್ ಕ್ಲಾಸ್ ನೋಟ್ಸ್ ನಿಮಗೆ ಬರುತ್ತೆ. ಡೋಂಟ್ ವರಿ. ಇವತ್ತು ಅದ್ರದ್ದು ನೋಟ್ಸ್ ನಿಮಗೆ ಲಭ್ಯ ಆಗುತ್ತೆ. ಈಗ ನಾನು ಫ್ರೇಮಿಂಗ್ ಕ್ವಶನ್ ಸಂಬಂಧಪಟ್ಟಂಗೆ ಒಂದೆರಡು ಸ್ಟೇಟ್ಮೆಂಟ್ ಹಾಕ್ತೀನಿ. ಅವುಗಳನ್ನ ನೀವು ಕ್ವಶನ್ ಅನ್ನ ಮಾಡಿ. ಫ್ರೇಮಿಂಗ್ ಕ್ವಶನ್ಸ್. ಫಾರ್ ಎಕ್ಸಾಂಪಲ್, Maya will invite her friends to her party at home next week ಅಂತ ಇದೆ. ಇಲ್ಲಿ ಮಾಯಾ ವಿಲ್ ಇನ್ವೈಟ್ ಹರ್ ಫ್ರೆಂಡ್ಸ್. ಇಲ್ಲಿ ಹರ್ ಫ್ರೆಂಡ್ಸ್ ಅಂಡರ್ಲೈನ್ ಇದೆ, ಪಾರ್ಟಿ ಅಂಡರ್ಲೈನ್ ಇದೆ. ಓಕೆ. ಅಟ್ ಹೋಮ್ ಅಂಡರ್ಲೈನ್ ಇದೆ, ನೆಕ್ಸ್ಟ್ ವೀಕ್ ಅಂಡರ್ಲೈನ್ ಇದೆ. ಈ ರೀತಿ ಬಂದಾಗ ಎಷ್ಟು ಕ್ವಶನ್ಸ್ ಮಾಡ್ತೀರಾ? 1 2 3 4 ಕ್ವಶನ್ಸ್ ಅನ್ನು ವೇಟ್ ಮಾಡಿ. 4 ಕ್ವಶನ್ಸ್. ನೆಕ್ಸ್ಟ್, ಗೋಪಾಲ್ will clear his loans to get a new loan next month. ಇಲ್ಲಿ ಕೇವಲ ಹಿಸ್ ನಾವು ಅಂಡರ್ಲೈನ್ ಮಾಡಿದ್ದೀನಿ. ಕ್ವಶನ್ ನಂಬರ್ 1. ಇದು ಹಿಸ್ ಲೋನ್ 2. ಥರ್ಡ್ ಒನ್. ಹಾಗೆ ಇದು ಫೋರ್ತ್ ಒನ್. ಬೇಗ ಮಾಡಿ. ಓಕೆ, ಆನ್ಸರ್ ಮಾಡೋಣ. ಹರ್ ಫ್ರೆಂಡ್ಸ್ ಅಂತ ಇದೆ, ಹೌದಾ? whom whom will ಮಾಯಾ ಇನ್ವೈಟ್. ಮಾಯಾ ಇನ್ವೈಟ್ ಅಂತ ಬರುತ್ತೆ. whom will ಮಾಯಾ ಇನ್ವೈಟ್. ಓಕೆ. ನೆಕ್ಸ್ಟ್, ಟು ಹರ್ ಪಾರ್ಟಿ. ವಾಟ್ will ಮಾಯಾ invite her friends to. Her friends to. What will Maya invite her friends to? At home. Where will Maya invite her friends? Her friends. When will next week? When will Maya invite her friends?
ಓಕೆ. ನೋಡಿ, ಗೋಪಾಲ್ ವಿಲ್ ಕ್ಲಿಯರ್ ಹಿಸ್ ಲೋನ್ಸ್ ಅಂತ ಇದೆ. ಗೋಪಾಲ್ ವಿಲ್ ಕ್ಲಿಯರ್ ಹಿಸ್ ಲೋನ್ಸ್ ಅಂತ ಇದೆ. ಈಗ ಇವುಗಳನ್ನ ರಬ್ ಮಾಡಿ ನಾನು ಮತ್ತೆ ಮಾಡ್ತೀನಿ, ಇಲ್ಲಿ ಸ್ಪೇಸ್ ಇಲ್ಲ. ನೋಡಿ, ಗೋಪಾಲ್ ವಿಲ್ ಕ್ಲಿಯರ್ ಹಿಸ್ ಲೋನ್ಸ್ ಅಂತ ಇದೆ. ಏನಿದೆ? ಹಿಸ್ ಲೋನ್ಸ್ ಇದೆ. ನಾವು ಕ್ವಶನ್ ನಂಬರ್ 1 ಇಷ್ಟನ್ನ ನಾನು 2 ಅಂತ ಹೇಳಿದ್ದೀನಿ ನಿಮಗೆ. ಹಿಸ್ ಅಂತಂದ್ರೆ ಹೂಸ್ ಅಂತ ಬರುತ್ತೆ. ಏನ್ ಬರುತ್ತೆ? ಹೂಸ್. ಹೂಸ್ ಲೋನ್ಸ್, ಯಾರ ಲೋನ್ ಅನ್ನ? ಹೂಸ್ ಲೋನ್, ಹೂಸ್ ಲೋನ್ ವಿಲ್ ಗೋಪಾಲ್ ಕ್ಲಿಯರ್. ಹೂಸ್ ಲೋನ್ಸ್ ವಿಲ್ ಗೋಪಾಲ್ ಕ್ಲಿಯರ್, ಯಾರ ಲೋನ್ ಅನ್ನ ಅಂದಾಗ ಅವನದೇ ಲೋನ್ ಅಂತ ಗೊತ್ತಾಗತ್ತೆ. ಹಿಸ್ ಲೋನ್ಸ್ ಅಂತ ಬಂದಾಗ ವಾಟ್ ವಿಲ್ ಗೋಪಾಲ್ ಕ್ಲಿಯರ್, ವಾಟ್ ವಿಲ್ ಗೋಪಾಲ್ ಕ್ಲಿಯರ್ ಅಂತ ಬರುತ್ತೆ. ಟು ಗೆಟ್ ನ್ಯೂ ಲೋನ್ ಅಂತ ಅಂದಾಗ ವೈ ವಿಲ್ ಗೋಪಾಲ್ ಕ್ಲಿಯರ್ ಹಿಸ್ ಲೋನ್ಸ್ ಅಂತ ಬರುತ್ತೆ. ಹೀಗೆ ನಾವು 3 ಕ್ವಶನ್ಸ್ ಅನ್ನು ಕೂಡ ನಾವು ಮಾಡ್ಕೋಬಹುದು. ಓಕೆ, 3 ಕ್ವಶನ್ಸ್ ಮಾಡ್ಕೋಬಹುದು. ನೋಡಿ, ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಂತ ನೆನಪಿದೆ ಅನ್ಕೊಂಡಿದೀನಿ. ಹೇಗೆ ಸಿಂಪಲ್ ಫ್ಯೂಚರ್ ಅಂದ್ರೆ ಏನು, ಅವುಗಳ ಯೂಸಸ್, ನೆಗೆಟಿವ್ಸ್ ಮಾಡೋದು, ಹಾಗೆ ಕ್ವಶನ್ಸ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಕ್ವಶನ್ ಟ್ಯಾಗ್ಸ್ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿದ್ವಿ, ವಾಯ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ, ರಿಪೋರ್ಟೆಡ್ ಸ್ಪೀಚ್ ಮೇಲೆ ಕೂಡ ಡಿಸ್ಕಸ್ ಮಾಡಿದ್ವಿ, ಹಾಗೇನೆ ಫ್ರೇಮಿಂಗ್ ಕ್ವಶನ್ ಕೂಡ ಡಿಸ್ಕಸ್ ಮಾಡಿದೀವಿ. ಓಕೆ, ಆದ್ರೆ ನಿಮಗೆ ಕೆಲವು ಟೈಮ್ ನಲ್ಲಿ ಕ್ವಶನ್ಸ್ ಹೇಗ್ ಬರುತ್ತೆ, ಈಗ ಇವತ್ತು ಹಿಸ್ ಅಂತ ಅಂಡರ್ಲೈನ್ ಐತಲ್ಲ, ವಿಚ್ ಯಾವಾಗ ಬರುತ್ತೆ ಅಂದ್ರೆ ಪೊಸಿಷನ್, ಅವಂದು, ಅವಳದು, ಅವನ ಬ್ಯಾಗು, ಅವಳ ಬ್ಯಾಗು ಅಂತ ತೋರಿಸಿದಾಗ ವಿಚ್ ಬರುತ್ತೆ. ವೇರ್ ಪ್ಲೇಸ್ ಗೆ ಬರುತ್ತೆ. ವೆನ್ ಟೈಮ್ ರಿಲೇಟೆಡ್ ಇದ್ದಾಗ ಬರುತ್ತೆ. ಓಕೆ, ಇವುಗಳನ್ನ ನೆನ್ಸ್ಕೊಂಡ್ರೆ ಫ್ರೇಮಿಂಗ್ ಕ್ವಶನ್ ಮಾಡೋದು ತುಂಬಾನೇ ಸುಲಭ ಆಗುತ್ತೆ. ಹೌ ಮೆನಿ ನಂಬರ್ ಇದ್ದಾಗ ಬರುತ್ತೆ, ಹೌ ಮೆನಿ ನಂಬರ್ ಇದ್ದಾಗ ಬರುತ್ತೆ. ಯಾವ್ದಾದ್ರು ನಂಬರ್ ಅಂಡರ್ಲೈನ್ ಇದ್ರೆ ಹೌ ಮೆನಿ ಬರುತ್ತೆ. ಹೌ ಮಚ್ ಕ್ವಾಂಟಿಟಿ ಇದ್ರೆ, ಹೌ ಮಚ್ ಕ್ವಾಂಟಿಟಿ ಅಂದ್ರೆ ಲೀಟರ್ ಅಲ್ಲಿ, ಮೆಜರ್ಮೆಂಟ್ ಅಲ್ಲಿ ಇದ್ದಾಗ ಹೌ ಮಚ್ ಬರುತ್ತೆ. ಹೂ ಆಬ್ಜೆಕ್ಟ್ ಅಂಡರ್ಲೈನ್ ಇದ್ರೆ, ಆಬ್ಜೆಕ್ಟ್ ಇದ್ದಾಗ, ಆಬ್ಜೆಕ್ಟ್ ಅಲ್ಲ ಸಬ್ಜೆಕ್ಟ್ ಅಂಡರ್ಲೈನ್ ಇದ್ದಾಗ ನಮಗೆ ಹೂ ಬರುತ್ತೆ. ಸಬ್ಜೆಕ್ಟ್ ಅಂಡರ್ಲೈನ್ ಇದ್ದಾಗ ನಮಗೆ ಹೂ ಬರುತ್ತೆ. ಹಾಗೆ ಹೂಮ್ ಯಾವಾಗ ಬರುತ್ತಪ್ಪ ಅಂದ್ರೆ ಆಬ್ಜೆಕ್ಟ್ ಅಂಡರ್ಲೈನ್ ಇದ್ದಾಗ ನಮಗೆ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಪರ್ಸನ್ ಅಲ್ಲಿ ಇದ್ದಾಗ ಬರುತ್ತೆ. ಇವುಗಳನ್ನು ಕೆಲವೊಂದು ಬೇಸಿಕ್ಸ್ ನೆನ್ಪಿಟ್ಕೊಂಡ್ರೆ ನೀವು ಮಾಡೋದು ತುಂಬಾನೇ ಸುಲಭ. ಇದಂತ ಹಾಗೆ ನಾನು ನೆಕ್ಸ್ಟ್ ಯಾರು ಸಿಂಪಲ್ ಫ್ಯೂಚರ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಂಬಂಧಪಟ್ಟಂತ ಕ್ಲಾಸ್ಗಳು ನೋಡಿಲ್ಲ ಅಂತಂದ್ರೆ ನಿಮಗೆ ಕ್ಲಾಸ್ಗಳು ಕಳಿಸ್ಕೊಡ್ತಾರೆ, ಅವುಗಳು ನೋಡ್ಕೊಳ್ಳಿ. ಹಾಗೂ ಕೂಡ ಕವರ್ ಆಗಿಲ್ಲ ಅಂತಂದ್ರೆ ಮುಂದೆ ನಾನು ಹತ್ತತ್ರ ನೋಟಿಫಿಕೇಶನ್ ಹತ್ರ ಬಂದಾಗ ನಾನು ಮತ್ತೆ ರಿವಿಷನ್ ಸೆಷನ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ತಗೊಳ್ತೀನಿ, ಪ್ರೆಸೆಂಟ್ ಟೆನ್ಸ್ ತಗೊಳ್ತೀನಿ, ನಾವು ಕವರ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದ್ರೆ ಮಾಡೆಲ್ ವರ್ಬ್ಸ್, ಇವುಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇದಾದ ನಂತರ ನಿಮಗೆ ಪ್ರಿಪೋಸಿಷನ್ಸ್ ಹಾಗೆ ಕಂಜಕ್ಷನ್ಸ್ ಕ್ಲಾಸ್ಗಳು ಆಯ್ತು ಅಂತಂದ್ರೆ ನಿಮ್ಮ ಗ್ರಾಮರ್ ಪಾರ್ಟ್ ಮುಗೀತು. ಪ್ರಿಪೋಸಿಷನ್ಸ್, ಕಂಜಕ್ಷನ್ಸ್, ಅಡ್ವರ್ಬ್ಸ್ ಈ ತರಗತಿಗಳು ಆಯ್ತು ಅಂತಂದ್ರೆ ನಿಮ್ಮ ಗ್ರಾಮರ್ ಪಾರ್ಟ್ ಮುಗಿಯುತ್ತೆ. ಆ ನಂತರ ಮೆಥಡಾಲಜಿ ಪಾರ್ಟ್ ಮೂಲಕ ನಾವು ಕ್ಲಾಸ್ ಅನ್ನ ಎಂಡ್ ಮಾಡ್ಬೋದು. ಹೌ ಯಾವಾಗ ಬರುತ್ತೆ ಅಂದ್ರೆ ಮ್ಯಾನರ್ ಇದ್ದಾಗ, ಮ್ಯಾನರ್ ಅಂತ ಹೇಳ್ತಾರೆ. ಹೌ ಮ್ಯಾನರ್ ಇದ್ದಾಗ ಬರುತ್ತೆ. ಏನ್ ಸರ್ ಮ್ಯಾನರ್ ಗೊತ್ತಾಗಿಲ್ಲ ಅಂತ ನಿಮ್ಗೆ ಏನಾದ್ರು ಕೇಳಿದ್ರೆ ನೋ ಪ್ರಾಬ್ಲಮ್. ಶಿ ವಿಲ್ ಗೋ ಹೋಮ್ ಬೈ ಟ್ಯಾಕ್ಸಿ. ಇಲ್ಲಿ ಇದು ಅಂಡರ್ಲೈನ್ ಇದ್ರೆ ಹೌ ಬರುತ್ತೆ. ಹೌ ವಿಲ್ ಯು ಗೋ ಹೋಮ್ ಅಥವಾ ಹೌ ವಿಲ್
ಶಿ ಗೋ ಹೋಮ್, ಅಥವಾ ಶಿ ಸ್ಪೀಕ್ಸ್ ಸ್ಲೋಲಿ, ಅವಳು ತುಂಬಾ ಸ್ಲೋ ಆಗಿ ಮಾತಾಡ್ತಾಳೆ. ಈ ಸ್ಲೋಲಿ ಅಂಡರ್ಲೈನ್ ಇದ್ದಾಗ ಕೂಡ ಏನ್ ಬರುತ್ತೆ? ಹೌ. ಹೌ ಹೌ ಡಸ್ ಶಿ ಸ್ಪೀಕ್? ಹೌ ಡಸ್ ಶಿ ಸ್ಪೀಕ್? ಯಾಕೆ ಡಸ್ ಬಂದಿದ್ದು? ವರ್ಬಿಗೆ ಎಸ್ ಬಂದಾಗ ಡಸ್ ಬರುತ್ತೆ. ಹೀಗೆ ನಾವು ಹೌ ಹೇಗ್ ಬಳಸೋದು ಅಂತ ತಿಳ್ಕೊಬೇಕು. ಸರ್ ಸೆಕೆಂಡ್ ಒನ್ ವೈ ಬರುತ್ತಾ? ವೈ ಬರುತ್ತೆ. ಹಾ, ಸೆಕೆಂಡ್ ಒನ್ ವೈನೇ ಬರುತ್ತೆ. ಯಾವ್ದಕ್ಕೆ ಸೆಕೆಂಡ್ ಒನ್ ಅಪ್ಪ? ಇಲ್ಲಿ ಹಿಸ್ ಲೋನ್ಸ್ ಅಂತ ಬರುತ್ತಲ್ಲ, ಹಿಸ್ ಲೋನ್ಸ್, ಇದು ಮತ್ತೆ ಇದು ಈ ಎರಡು ತುಕಡಿಗೆ ವಾಟೆ ಬರುತ್ತೆ. ಟು ಗೆಟ್ ನ್ಯೂ ಲೋನ್ಸ್, ಇಲ್ಲಿಗೆ ಥರ್ಡ್ ಒನ್ ಗೆ ಏನ್ ಬರುತ್ತೆ? ವೈ ಬರುತ್ತೆ. ಓಕೆ, ಮತ್ತೆ ನಿಮ್ಮ ಡೌಟ್ಗಳು ಏನಾದ್ರೆ ನೀವು ಕೇಳ್ಬೋದು. ಯು ಕ್ಯಾನ್ ಆಸ್ಕ್ ಮೀ. ಡೌಟ್ಗಳು ಯಾವ್ದು ಇಲ್ಲ ಅಂತಂದ್ರೆ ನಾನು ಕ್ಲಾಸ್ ಎಂಡ್ ಮಾಡ್ತೀನಿ. ಇಲ್ಲಿವರೆಗೆ ನೀವು ಪ್ರಾಕ್ಟೀಸ್ ಮಾಡಿದ ಹಾಗೆ ಕ್ವಶನ್ ಟ್ಯಾಗ್ಸ್ ಮತ್ತೆ ಫ್ರೇಮಿಂಗ್ ಕ್ವಶನ್, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇವೆಲ್ಲ ಒಂದೊಂದು ಮಾರ್ಕಿಗೆ ಬರುತ್ತೆ. ವಾಯ್ಸ್ ಮತ್ತೆ ರಿಪೋರ್ಟೆಡ್ ಸ್ಪೀಚ್, ಇವುಗಳನ್ನೆಲ್ಲಾನು ಡಿಸ್ಕಸ್ ಮಾಡಿದೀವಿ. ಮತ್ತೆ ಇವುಗಳನ್ನ ನಾನು ಇಂಡಿವಿಜುವಲ್ ಆಗಿ ಡಿಸ್ಕಸ್ ಮಾಡೋ ಅಗತ್ಯ ಇಲ್ಲ ಅನ್ಕೊಂಡಿದ್ದೀನಿ. ಹೌದು, ಎಲ್ಲಾ ಯಾವುದೇ ಪ್ರೊನೌನ್ಸ್ ಇದ್ರೂ ಕೂಡ ವಿಲ್ ಬರುತ್ತೆ. ವಿಲ್ ಪ್ಲಸ್ ವಿ1 ಬರುತ್ತೆ. ಯಾವುದೇ ಇರಲಿ, ಸಿಂಗ್ಯುಲರ್ ಇರಲಿ, ಪ್ಲೂರಲ್ ಇರಲಿ, ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್, ಯಾವ ಸಮಸ್ಯೆನೂ ಇಲ್ಲ. ವೈ ವಿಲ್ ಮಾಯಾ ಇನ್ವೈಟ್ ಹರ್ ಫ್ರೆಂಡ್ಸ್? ಏನೋ ಬಿಡ, ಹೋಗಿ ಬಿಟ್ಟ. ಓಕೆ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸಿಗೋಣ. ಥ್ಯಾಂಕ್ ಯು.